ಅಭ್ಯರ್ಥಿಗಳು ಯಾರ್ಯಾರು ಅಂತ ಬಿಜೆಪಿ ಫಸ್ಟ್ ಲಿಸ್ಟ್ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಫಸ್ಟ್ ಲಿಸ್ಟ್ ಅಲ್ಲಿ ಕನಿಷ್ಠ 100 ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಹಳ ಕುತೂಹಲಕಾರಿಯಾದಂತಹ ಸನ್ನಿವೇಶ. ಯಾರ್ಯಾರ ಹೆಸರು ಇರುತ್ತೆ ಮೊದಲ ಪಟ್ಟಿಯಲ್ಲಿ? ಬಿಜೆಪಿಯ ಘಟಾನುಘಟಿಗಳ ಹೆಸರು ಇರುತ್ತೆ ಅಂತ ಹೇಳಲಾಗಿದೆ. ವಾರಣಾಸಿಯಿಂದ ಪ್ರಧಾನಿ ಮೋದಿ ಸ್ಪರ್ಧೆ ಅಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಬಿಜೆಪಿಯ ಫಸ್ಟ್ ಲಿಸ್ಟ್ ರೆಡಿ ಆಗಿದೆ, ಅದನ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಪತ್ರಿಕಾಗೋಷ್ಠಿಯನ್ನು ಕೂಡ ಬಿಜೆಪಿಯ ಮುಖಂಡರು ಕರೆದಿದ್ದಾರೆ. ಯಾರ ಹೆಸರುಗಳು ಇರ್ತವೆ, ಲೋಕಸಭಾ ಚುನಾವಣೆ 2024ಕ್ಕೆ ಯಾರೆಲ್ಲ ಅವಕಾಶವನ್ನ ಪಡ್ಕೊಳ್ತಾರೆ ಅಭ್ಯರ್ಥಿಗಳಾಗಿ ಅನ್ನುವಂಥದ್ದು 2-3 ಹಂತಗಳಲ್ಲಿ ಬಿಜೆಪಿ ತನ್ನ ಲಿಸ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಈ ಮೊದಲ ಪಟ್ಟಿಯಲ್ಲಿ ಯಾರ ಹೆಸರೆಲ್ಲ ಇರುತ್ತೆ, ಮೊದಲ ಪಟ್ಟಿಯ ಘೋಷಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಬಹುದು. ಬಿಜೆಪಿಯ ಮುಖಂಡರು ಎಲ್ಲ ತಯಾರಿಯನ್ನು ನಡೆಸಿದ್ದಾರೆ. ಅದಕ್ಕೆ ಸಾಲು ಮೀಟಿಂಗ್ಗಳು ಕಳೆದ ಹಲವು ದಿನಗಳಿಂದ ಆಗಿದ್ದನ್ನು ನಾವು ನೋಡಿದ್ದೀವಿ. ರಾಜ್ಯದಿಂದಲೂ ಕೂಡ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದರ ಕುರಿತಾಗಿ BY ವಿಜಯೇಂದ್ರ ಅವರು ಕೂಡ ತಮ್ಮ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಹಾಗೇನೆ ಅನೇಕ ಹಿರಿಯ ಮುಖಂಡರುಗಳನ್ನು ಕೂಡ ಸಂಪರ್ಕ ಮಾಡಿ ಯಾವ ನಿರ್ಧಾರ ಕೈಗೊಳ್ಳಬೇಕು ಅಂತ ಸಮಾಲೋಚನೆಯನ್ನು ಕೂಡ ನಡೆಸಲಾಗಿತ್ತು. ಇದೀಗ ಒಟ್ಟು ದೇಶದಾದ್ಯಂತ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿಯ ಅಭ್ಯರ್ಥಿಗಳು ಯಾರ್ಯಾರು ಹಂತವಾಗಿ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ. ಮೊದಲ ಪಟ್ಟಿ ಈಗ ಬಿಡುಗಡೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಫಸ್ಟ್ ಲಿಸ್ಟ್ ಬಿಡುಗಡೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಕರೆದಿರ್ತಕ್ಕಂಥ ಪ್ರೆಸ್ ಮೀಟ್ ನಲ್ಲಿ ಅದನ್ನ ಅವರು ಬಹಿರಂಗ ಪಡಿಸ್ತಾರ. ವಾರಣಾಸಿಯಿಂದ ಪ್ರಧಾನಿ ಮೋದಿ 3ನೇ ಬಾರಿಗೆ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಗಾಂಧಿನಗರದಿಂದ, ಗುಜರಾತ್ನ ಗಾಂಧಿನಗರದಿಂದ ಅಮಿತ್ ಶಾ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೇಫೆಸ್ಟ್ ಕ್ಷೇತ್ರಗಳು ಅಂತ ಯಾವುದಿದೆಯೋ, ಮೋಸ್ಟ್ ಪ್ರಿಡಿಕ್ಟೇಬಲ್ ಅಂದ್ರೆ ಹೀಗೆ ಆಗುತ್ತಪ್ಪ ಅಂತ ಹೇಳಬಹುದಾದಂಥ ಕ್ಷೇತ್ರಗಳು ಯಾವುದಿದೆಯೋ ಆ ಕ್ಷೇತ್ರಗಳ ಲಿಸ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗುತ್ತೆ. ಯೂಶಲಿ ಫಸ್ಟ್ ಲಿಸ್ಟ್ ಅಂತಂದ್ರೆ ಖಚಿತ ಇರುವಂತಹ ಹೆಸರುಗಳನ್ನ ಮೊದಲ ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತಾರೆ. ಆದರೆ ಚಾನ್ಸಸ್ ಆರ್ ಯಾವ ರೀತಿ ಅಂತಂದ್ರೆ ಕೆಲವೊಂದು ಅಚ್ಚರಿಯ ಹೆಸರುಗಳಿದ್ದರೂ ಕೂಡ ಆಶ್ಚರ್ಯ ಇಲ್ಲ. ನಾವು ನಿಮಗೆ ತೋರಿಸ್ತಾ ಇರೋದು ಬಿಜೆಪಿಯ ಸಂಭಾವ್ಯ ಪಟ್ಟಿಯನ್ನ. ನಮ್ಮ ತೆರೆಯ ಮೇಲೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಬಿಜೆಪಿಯ ಸಂಭಾವ್ಯರ ಪಟ್ಟಿಯನ್ನ. ಅದು ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಹುಬ್ಳಿ ಧಾರವಾಡ ಕಾನ್ಸ್ಟಿಟ್ಯೂನ್ಸಿಯಿಂದ, ಹಾಗೇನೆ ಗುನಾ ಕಾನ್ಸ್ಟಿಟ್ಯೂನ್ಸಿಯಿಂದ ಜ್ಯೋತಿರಾದಿತ್ಯ ಸಿಂಧ್ಯಾ ಇರ್ಬೋದು, ಅನೇಕ ಮುಖಂಡರುಗಳ ಪಟ್ಟಿ. ಕಲಬುರಗಿಯಿಂದ ಉಮೇಶ್ ಜಾಧವ್ ಸಂಭಾವ್ಯರು, ಹಾಗೇನೆ ಪೋರ್ಬಂದರಿಂದ ಮನ್ಸುಖ್ ಮಾಂಡವೀಯ ಸಂಭಾವ್ಯರು. ನಿರ್ಮಲಾ ಸೀತಾರಾಮನ್ ತಮಿಳುನಾಡಿನಿಂದ ಲೋಕಸಭೆಗೆ ಕಂಟೆಸ್ಟ್ ಮಾಡಬಹುದು ಮತ್ತೆ ಅಂತ ಹೇಳಲಾಗ್ತಾ ಇದೆ. ಜೈಶಂಕರ್ ವಡೋದರಾದಿಂದ ಕಂಟೆಸ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ನಾಗಪುರದಿಂದ ನಿತಿನ್ ಗಡ್ಕರಿ, ವಿದಿಶಾದಿಂದ ಶಿವರಾಜ್ ಸಿಂಗ್ ಚೌಹಾಣ್. ಹೀಗೆ ಇದು ಸಂಭಾವ್ಯರ ಪಟ್ಟಿ ನಾವು ತೋರಿಸ್ತಾ ಇರ್ತಕ್ಕಂಥದ್ದು. ಅಳ್ವಾರಿಂದ ಭೂಪೇಂದ್ರ ಯಾದವ್, ಸೊ ನೋಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖಚಿತವಾದಂತಹ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾರ್ಯಾರು ಎಲ್ಲೆಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಮೋಸ್ಟ್ ಪ್ರೊಬಾಬಲ್ ಕ್ಯಾಂಡಿಡೇಟ್ಸ್ ಯಾರು ಅಂತ ನಾವು ತೋರಿಸ್ತಾ ಇದ್ದೀವಿ. ಖಚಿತವಾದ ಪಟ್ಟಿ ಕೂಡ ಬಿಡುಗಡೆ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಬಿಜೆಪಿ ಪ್ರಮುಖರು ಈಗ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಈ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾರ್ಯಾರಿಗೆ ಟಿಕೆಟ್ ಸಿಗತ್ತೆ, ಬಹಳ ಖಚಿತವಾದ ಕ್ಷೇತ್ರಗಳು, ಖಚಿತವಾದ ಅಭ್ಯರ್ಥಿಗಳ ಹೆಸರನ್ನ ಈಗ ಅನೌನ್ಸ್ ಮಾಡ್ತಾರೆ. ಸೊ ಯಾರಿಗೆಲ್ಲ ಟಿಕೆಟ್ ಸಿಗತ್ತೆ, ಲೋಕಸಭಾ ಚುನಾವಣೆ 2024ಕ್ಕೆ ಬಹಳ ನಿರ್ಣಾಯಕವಾದಂತಹ ಘಳಿಗೆ ಇದು ಅಂತ ಹೇಳಬೇಕು. ಎಲ್ಲ ಪಕ್ಷಗಳಿಗಿಂತ ಮುಂಚೆ ಬಿಜೆಪಿ ತನ್ನ ಫಸ್ಟ್ ಲಿಸ್ಟ್ ಅನ್ನ, ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದೆ. ಯಾರ್ಯಾರ ಹೆಸರು ಇರುತ್ತೆ ಮೊದಲ ಪಟ್ಟಿಯಲ್ಲಿ? ಈಗ ಪ್ರೆಸೆಂಟ್ ಸಿಟ್ಟಿಂಗ್ ಎಂಪಿಗಳು ಯಾರಿದ್ದಾರೆ, ಯಾರ್ಯಾರು ಈಗ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂಸದರಿದ್ದಾರೆ, ಅವರ ಹೆಸರುಗಳು ಇದ್ದೇ ಇರ್ತವ ಅಥವಾ ಅದರಲ್ಲಿ ಯಾವ್ದಾದ್ರು ಹೆಸರು ಮಿಸ್ ಆಗತ್ತಾ, ಯಾರ್ದಾದ್ರೂ ಹೊಸಬರ ಹೆಸರು ಸೇರ್ಪಡೆ ಆಗತ್ತಾ, ಮೊದಲ ಪಟ್ಟಿಯಲ್ಲೇ ಯಾವ್ದಾದ್ರು ಅಚ್ಚರಿಯ ಹೆಸರುಗಳು ಇರ್ತಾವ, ಕಾದು ನೋಡ್ಬೇಕಾಗಿದೆ. ಸೊ ನೋಡ್ತಾ ಇದ್ವಿ ಬಿಜೆಪಿಯ ಮೊದಲ ಪಟ್ಟಿ, ಕನಿಷ್ಠ 100 ಜನರ ಪಟ್ಟಿಯನ್ನ ಬಿಜೆಪಿ ಕೊಡಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಈ 100 ಕ್ಷೇತ್ರಗಳು ಬಿಜೆಪಿಯ ಪಾಲಿಗೆ ಅದರ ಭದ್ರಕೋಟೆ ಆಗಿರ್ತಕ್ಕಂಥ ಕ್ಷೇತ್ರಗಳಾಗಿರ್ತಕ್ಕಂಥ ಸಂಭಾವ್ಯತೆ ಜಾಸ್ತಿ ಇದೆ. ಯಾರ್ಯಾರ ಹೆಸರು ಇರುತ್ತೆ ಹಾಗಾದ್ರೆ? ಪ್ರಸಕ್ತ ಸಂಸದರಾಗಿರ್ತಕ್ಕಂಥವರ ಹೆಸರು ಇರುವಂತ ಸಾಧ್ಯತೆ ಕಾಣ್ತಾ ಇದೆ. ಹಾಗಿಲ್ಲದೆ ಹೊಸ ಮುಖಗಳನ್ನು ಕೂಡ ಫಸ್ಟ್ ಲಿಸ್ಟ್ ಅಲ್ಲೇ ಅನೌನ್ಸ್ ಮಾಡಬಾರ್ದು ಅಂತ ಏನೂ ಇಲ್ಲ.
ಸೊ ಬಿಜೆಪಿ ಯಾವ ಬಗೆಯ ಹೊಸ ಪ್ರಯೋಗಗಳನ್ನು ಕೂಡ ಮಾಡ್ತಾ ಬಂದಿರೋದನ್ನ ಕಳೆದ 3-4 ಚುನಾವಣೆಗಳಲ್ಲಿ ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ಫಸ್ಟ್ ಲಿಸ್ಟ್ ಹೇಗಿರುತ್ತೆ, ಲೋಕಸಭಾ ಚುನಾವಣೆಗೆ ಬಿಜೆಪಿಯ ತಯಾರಿ ಏನು ಅನ್ನೋದರ ವಿಚಾರದಲ್ಲಿ ಒಂದು ಮೊದಲ ಇಂಪ್ರೆಷನ್ ಅನ್ನಂತೂ ಈ ಫಸ್ಟ್ ಲಿಸ್ಟ್ ಕೊಟ್ಟೆ ಕೊಡುತ್ತೆ. ಹೇಗಿರುತ್ತೆ ಬಿಜೆಪಿಯ ಒಂದು ಸಿದ್ಧತೆ ಅನ್ನುವಂಥದ್ದನ್ನ ಈ ಮೊದಲ ಪಟ್ಟಿ ಕೊಡುತ್ತೆ. ಆ ಪಟ್ಟಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗಬಹುದು ಅಂತ. ಬಿಜೆಪಿಯ ದೊಡ್ಡ ನಾಯಕರುಗಳು ಮತ್ತು ಏನು ಬಹಳ ದೀರ್ಘಕಾಲ ಸೇವೆ ಸಲ್ಲಿಸಿರ್ತಕ್ಕಂಥ ನಾಯಕರುಗಳು, ಜನಪ್ರಿಯ ನಾಯಕರುಗಳು, ಅತ್ಯಂತ ಹೆಚ್ಚು ಮತಗಳಿಕೆ ಡಿಫ್ರೆನ್ಸ್ ಏನಿದೆ, ಅತ್ಯಂತ ಹೆಚ್ಚು ಗೆಲುವಿನ ಅಂತರವನ್ನು ಕೊಟ್ಟಿರ್ತಕ್ಕಂಥ ನಾಯಕರುಗಳು, ಇವರೆಲ್ಲರಿಗೂ ಕೂಡ ಒಂದು ಸಂಭಾವ್ಯತೆ ಇರುತ್ತೆ. ಸೊ ಯಾರ್ಯಾರ ಹೆಸರು ಇರುತ್ತೆ, ಯಾರ್ಯಾರ ಹೆಸರು ಇರೋದಿಲ್ಲ, ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ಒಟ್ಟಾರೆ ಕೆಲವೇ ಕ್ಷಣಗಳಲ್ಲಿ ಮೊದಲ ಪಟ್ಟಿ ರಿಲೀಸ್ ಆಗತ್ತೆ. ಘಟಾನುಘಟಿಗಳು ಇದ್ದಾರೆ, ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಅವರು ಇರ್ಬೋದು. ಆ ಥರದ ಪಕ್ಕ ಅಂತ ಹೇಳುವಂತಹ ಜನರ ಪಟ್ಟಿ ಅಂತೂ ಖಂಡಿತವಾಗ್ಲೂ ಈ ಮೊದಲ ಲಿಸ್ಟಲ್ಲಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾರ್ಯಾರು ಇರ್ತಾರೆ ಹಾಗಾದ್ರೆ ಆ ಪಟ್ಟಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗುತ್ತೆ. ಬಿಜೆಪಿ ತನ್ನ ಫಸ್ಟ್ ಲಿಸ್ಟ್ ಅನ್ನ ಮೊದಲನೇದಾಗಿ ತಾನೇ ಮುಂದಾಗಿ ಬಿಡುಗಡೆ ಮಾಡ್ತಾ ಇದೆ. ಅದರ ಮೂಲಕ ಅನೇಕ ಕ್ಷೇತ್ರಗಳಲ್ಲಿ, ಕರ್ನಾಟಕದ ಎಷ್ಟು ಕ್ಷೇತ್ರಗಳಿಗೆ ಬಿಜೆಪಿ ಮೊದಲ ಪಟ್ಟಿಯಲ್ಲಿ ಅಭ್ಯರ್ಥಿಗಳಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಮುಖಂಡರು ಆ ಸುದ್ದಿಗೋಷ್ಠಿಯನ್ನ ಕರೀತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಯಾರ್ಯಾರು ಇರ್ತಾರೆ, ಬಿಜೆಪಿಯ ಒಟ್ಟು ಚುನಾವಣಾ ತಂತ್ರಗಾರಿಕೆ ಏನಿದೆ, ಯಾವ ಥರದ ಕ್ಯಾಂಡಿಡೇಟ್ಸ್ನ ಬಿಜೆಪಿ ಈ ಸಾರಿ ಕಣಕ್ಕಿಳಿಸ್ತಾ ಇದೆ, ಯಾವ ರೀತಿ ಇರುತ್ತೆ ಮೊದಲ ಪಟ್ಟಿ, ಯಾವ ರೀತಿ ಇರುತ್ತೆ, ಫಸ್ಟ್ ಇಂಪ್ರೆಷನ್ ಏನಿರುತ್ತೆ ಮೊದಲ ಪಟ್ಟಿಯದ್ದು ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಈ ಸಾರಿ ಕಳೆದ 2 ಚುನಾವಣೆಗಿಂತಲೂ ಸ್ವಲ್ಪ ವಿಭಿನ್ನವಾದ ಪ್ರಯೋಗಗಳನ್ನ ಬಿಜೆಪಿ ಮಾಡಬೇಕಾಗತ್ತೆ. ಈ ಸಾರಿಯ ಚುನಾವಣೆಯಲ್ಲಿ ಹೊಸ ತಂತ್ರಗಾರಿಕೆಯನ್ನ ಉಪಯೋಗಿಸಬೇಕಾಗತ್ತೆ. ಯಾಕಂತಂದ್ರೆ ಅವರಿಗೆ ಆಂಟಿ ಇನ್ಕಂಬೆನ್ಸಿ ಕೆಲವು ಕ್ಷೇತ್ರಗಳಲ್ಲಿ ಎದುರಾಗುವ ಸಾಧ್ಯತೆಗಳಿರೋದ್ರಿಂದ ಬಹಳ ಜಾಣ್ಮೆಯ ಲೆಕ್ಕಾಚಾರವನ್ನ ಬಿಜೆಪಿ ಮಾಡಬೇಕಾಗತ್ತೆ. ಇಡೀ ದೇಶಾದ್ಯಂತ ಎಲ್ಲಾ ಕ್ಷೇತ್ರಗಳನ್ನು ಒಂದೇ ರೀತಿಯಾಗಿ ಪರಿಗಣಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಮತ್ತು ಯಾವುದನ್ನು ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಹಾಗೆ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ಎಲ್ಲವನ್ನೂ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಆ ಕ್ಷೇತ್ರಕ್ಕೆ ಅದರದ್ದೇ ಆದಂಥ ತಂತ್ರಗಾರಿಕೆಯನ್ನ ಬಿಜೆಪಿ ರೂಪಿಸಬೇಕಾಗತ್ತೆ. ಹಾಗಾಗಿ ಮೊದಲ ಪಟ್ಟಿಯಲ್ಲಿ ಯಾವ ರೀತಿಯ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ, ಯಾವುದು ತುಂಬಾ ಖಚಿತವಾಗಿದೆಯೋ ಅಂತ ಹೆಸರುಗಳನ್ನ ಮೊದಲ ಪಟ್ಟಿಯಲ್ಲಿ ಬಿಡ್ತಾರಾ, ಅಥವಾ ಮೊದಲ ಪಟ್ಟಿಯಲ್ಲೇ ಏನಾದರೂ ಶಾಕ್ಗಳು, ಸರ್ಪ್ರೈಸ್ಗಳು ಇರತ್ತಾ, ಕಾದು ನೋಡಬೇಕಾಗಿದೆ. ಘಟಾನುಘಟಿಗಳ ಹೆಸರಂತೂ ಖಂಡಿತವಾಗ್ಲೂ ನಿರೀಕ್ಷೆ ಇದ್ದೇ ಇದೆ. ಅದು ಪ್ರಧಾನಿ ಮೋದಿ ಅವರಿರ್ಬೋದು, ಅಥವಾ ಈಗ ಆಲ್ರೆಡಿ ಜನಪ್ರಿಯ ಸಚಿವರುಗಳು ಇರ್ಬೋದು, ರಾಜ್ಯದಿಂದ ಇರ್ತಕ್ಕಂಥ ಜನಪ್ರಿಯ ಸಂಸದರುಗಳಿರ್ಬೋದು, ಅವರ ಹೆಸರು ಇದೆಯೋ ಇಲ್ವೋ ಅಂತ ಮೊದಲ ಪಟ್ಟಿಯಲ್ಲೇನೆ ಜನರು ಕೂಡ ನೋಡ್ತಾರೆ. ಆ ಸಂಸದರುಗಳು ಕೂಡ ಸಿಟ್ಟಿಂಗ್ MPs ಯಾರಿದ್ದಾರೆ ಅವರ ಹೆಸರು ಇದೆಯೋ ಇಲ್ವೋ, ಯಾರ್ದಾದ್ರೂ ಬದಲಾವಣೆ ಆಗಿದೆಯಾ, ಮೊದಲ ಪಟ್ಟಿಯನ್ನ ಅತ್ಯಂತ ಕುತೂಹಲದಿಂದ ನೋಡ್ತಾರೆ. ಹಂತವಾಗಿ ಬಿಜೆಪಿ ಅಥವಾ ಕಾಂಗ್ರೆಸ್ ಯಾವುದೇ ಪಕ್ಷಗಳಾದ್ರೂ ತಮ್ಮ ಅಭ್ಯರ್ಥಿಗಳ ಹೆಸರನ್ನ ಬಿಡ್ತವೆ. ಈಗ ಮೊದಲ ಪಟ್ಟಿ ರಿಲೀಸ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೇಗಿರುತ್ತೆ ಮೊದಲ ಪಟ್ಟಿ, ಯಾರದ್ದೆಲ್ಲ ಹೆಸರು ಇರುತ್ತೆ ಅನ್ನುವಂಥದ್ದು ಕುತೂಹಲಕಾರಿ. ಈ ಸಾರಿ ಏನಾದರೂ ಹೊಸ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡ್ತಾ ಇದೆಯಾ? ಯಾಕಂತಂದ್ರೆ ಬಹಳ ದೂರ ಏನೂ ಇಲ್ಲ ಲೋಕಸಭಾ ಚುನಾವಣೆ, ಮತ್ತು ಸವಾಲುಗಳು ಸಾಕಷ್ಟಿದೆ. ಎಷ್ಟೇ ಅವರಿಗೆ ಕಳೆದ 2 ಬಾರಿಯ ಆಡಳಿತದ ಅನುಭವ ಇದೆ, ಬೆಂಬಲ ಇದೆ ಅಂತ ಹೇಳಿದ್ರು ಕೂಡ ಅನೇಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಸವಾಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಆಂಕರ್ ರಂಜಿತ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಸಾಕಷ್ಟು ಕುತೂಹಲ ಕೇಳಿಸಿದೆ. ಬಿಜೆಪಿ ಫಸ್ಟ್ ಲಿಸ್ಟ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭ ಆಗಬಹುದು. ಏನೆಲ್ಲ ನಿರೀಕ್ಷೆಗಳಿದೆ ಫಸ್ಟ್ ಲಿಸ್ಟ್ ಇಂದ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಈ ಬಾರಿ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ. ಸುಮಾರು 120ರಿಂದ 150 ಜನರ ಹೆಸರು ಯಾವ್ಯಾವ ಕ್ಷೇತ್ರದಿಂದ ಪಕ್ಕ ಆಗುತ್ತೆ ಅನ್ನೋದು ಕೂಡ ಬಹುತೇಕ ಖಚಿತ ಆಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ,
ಬಿಜೆಪಿಯ ಕೇಂದ್ರೀಯ ಚುನಾವಣಾ ಸಮಿತಿಯ ಮೀಟಿಂಗ್ ಆದ ನಂತರ ಒಂದು ಲೀಸ್ಟ್ ಅನ್ನ ಅವರು ಪಕ್ಕಾ ಮಾಡ್ಕೊಂಡಿದ್ರು. ಆ ಲೀಸ್ಟ್ ನಲ್ಲಿ ಯಾರ್ಯಾರ ಹೆಸರು ಇದೆ ಅನ್ನೋದು ಬಹುಶಃ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗುತ್ತೆ. ನಾವು ಗಮನಿಸಬೇಕು, ಈ ಬಾರಿ ಕೆಲ ಸೆಲೆಬ್ರಿಟಿಗಳಿಗೆ ಟಿಕೆಟ್ ಅನ್ನ ಕೊಡುವ ಸಾಧ್ಯತೆಗಳಿದಾವೆ. ಮತ್ತೆ ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟ್ ಕೊಡ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಇದೆ. ಯಾಕಂತ ಹೇಳಿದ್ರೆ ವಯಸ್ಸಿನ ಕಾರಣದಿಂದ ಕೆಲವಾರು ಜನರಿಗೆ ಈ ಬಾರಿ ಟಿಕೆಟ್ ತಪ್ಪಿ ಹೋಗುವಂತ ಸಾಧ್ಯತೆ ಇದೆ. ಇನ್ನು ಖ್ಯಾತನಾಮರು ನಾವು ಗಮನಿಸಿದಂಗೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ನಿತಿನ್ ಗಡ್ಕರಿಯಿಂದ ಹಿಡಿದು ರಾಜನಾಥ್ ಸಿಂಗ್ ಇಂದ ಹಿಡಿದು ಅಮಿತ್ ಶಾ ಇಂದ ಹಿಡಿದು ಈ ಎಲ್ಲ ಪ್ರಮುಖ ನಾಮಧಾರಿಗಳಿಗೆ ಈ ಬಾರಿ ಈ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಬಿಜೆಪಿ 2019ರಲ್ಲೂ ಕೂಡ ಶ್ರೀಲಕ್ಷ್ಮಿ ಇದೇ ರೀತಿ ಸ್ಟ್ರಾಟಜಿಯನ್ನು ಮಾಡಿತ್ತು. 3 ಹಂತದಲ್ಲಿ ಒಂದು ಹಂತವಾಗಿ ಟಿಕೆಟ್ ಅನ್ನು ಕೊಡೋ ಮೂಲಕ ಮೊದಲು ಯಾವುದೇ ಕ್ಲಿಷ್ಟಕರ ಇಲ್ಲದಂತ ಸುಲಭವಾಗಿ ಗೆಲ್ಲುವಂತಹ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡುತ್ತೆ. ದಕ್ಷಿಣ ಭಾರತ ಬಹಳ ಪ್ರಮುಖವಾಗುತ್ತೆ ಬಿಜೆಪಿಗೆ. ಈ ಬಾರಿ ದಕ್ಷಿಣ ಭಾರತ ತುಂಬಾನೇ ಇಂಪಾರ್ಟೆಂಟ್. ಆ ಕಾರಣದಿಂದ ನಮ್ಮ ಕರ್ನಾಟಕದ ಮೇಲೆ ನಮ್ಮ ನಿರೀಕ್ಷೆ ಇರೋದು ಏನು ಅಂತ ಹೇಳಿದ್ರೆ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಮೊದಲ ಹಂತದಲ್ಲಿ ಎಷ್ಟು ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅನ್ನೋದು ಭಾರಿ ಕುತೂಹಲವನ್ನ ಕೆರಳಿಸ್ತಿರುವಂತ ವಿಚಾರ. ನಾವಿಲ್ಲಿ ಗಮನಿಸ್ತಾ ಹೋದಂಗೆ 400 ಕ್ಷೇತ್ರಗಳನ್ನ ಗೆಲ್ಲಬೇಕು NDA ಒಕ್ಕೂಟ ಅನ್ನೋದು ಈ ಬಾರಿಯ ಲೆಕ್ಕಾಚಾರ. ಅದರಲ್ಲಿ ಬಿಜೆಪಿ ಮಾತ್ರ 370 ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನುವ ಒಂದು ಸ್ಟ್ರಾಟಜಿಯನ್ನ ಹೆಣಿತಾ ಇದೆ. ಆ ನಿಟ್ಟಿನಲ್ಲಿ ತಯಾರಿಗಳು ಎಲ್ಲವೂ ಕೂಡ ನಡೀತಾ ಇದೆ. CEC ಸಭೆಯಲ್ಲೂ ಕೂಡ ಒಂದು ಚರ್ಚೆ ಆಗಿದೆ. ಸುಮಾರು 150 ಜನರಿಗೆ ಅಥವಾ 150 ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಟಿಕೆಟ್ ಅನ್ನ ಪಕ್ಕಾ ಮಾಡಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಆ ಕಾರಣದಿಂದ ನಾವು ಕೂಡ ಎದುರು ನೋಡ್ತಾ ಇದ್ದೀವಿ ಬಿಜೆಪಿಯ ಮೊದಲ ಲಿಸ್ಟ್ ಅಲ್ಲಿ ಯಾರ್ಯಾರಿಗೆ ಟಿಕೆಟ್ ಸಿಗಬಹುದು ಅಂತೇಳಿ. ಕಂಗನಾ ರಣಾವತ್ ಇಂದ ಹಿಡಿದು ಅಕ್ಷಯ್ ಕುಮಾರ್ ಇಂದ ಹಿಡಿದು ಕೆಲ ಸೆಲೆಬ್ರಿಟಿಗಳು ಕೂಡ ಈ ಬಾರಿ ಟಿಕೆಟ್ ಅನ್ನ ಪಡ್ಕೊಳ್ತಾರೆ ಅನ್ನುವ ಸ್ಪೆಕ್ಯುಲೇಷನ್ಗಳು ಕೂಡ ಇದೆ. ಸದ್ಯಕ್ಕೊಂದು ಕುತೂಹಲ ಇದೆ, ಎದುರು ನೋಡ್ತಾ ಇದ್ದೀವಿ. ಬಿಜೆಪಿ ಯಾವಾಗಲೂ ಕೂಡ ಒಂದು ಹೊಸತ ರೀತಿಯಲ್ಲಿ ಒಂದು ಪ್ರಯೋಗನ ಮಾಡ್ತಾನೆ ಇರುತ್ತೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯನ್ನ ನಾವು ಗಮನಿಸ್ತಾ ಹೋದಂಗೆ ನಮ್ಮ ಬಿಜೆಪಿಯ ಯಂಗ್ ಲೀಡರ್ಗಳಿಗೆ ಟಿಕೆಟ್ ಅನ್ನು ಕೊಟ್ಟಿದ್ರು, ಲೈಕ್ ತೇಜಸ್ವಿ ಸೂರ್ಯ ಆದಿಯಾಗಿ ಕೆಲ ಬಿಜೆಪಿಯ ನಾಯಕರುಗಳಿಗೆ. ಈ ಬಾರಿಯೂ ಕೂಡ ಅದು ಮರುಕಳಿಸುತ್ತಾ ಮತ್ತೆ ಸಿಟ್ಟಿಂಗ್ ಎಂಪಿಗಳಿಗೆ ಎಷ್ಟು ಜನರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. 2019ರಲ್ಲಿ ಏನು ಲೆಕ್ಕಾಚಾರ ಮಾಡಿದ್ರು, ಸ್ಟ್ರಾಟಜಿ ಮಾಡಿದ್ರು, ಅದನ್ನೇ ಈ ಬಾರಿಯೂ ಮೋದಿ ಈ ನೇತೃತ್ವದ NDA ಇದೆಯಲ್ಲ ಅವರು ಮಾಡುವಂತ ಸಾಧ್ಯತೆ ಇದೆ. JP ನಡ್ಡಾ ಒಂದು ಕ್ಲೀನ್ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೆ ಮೊನ್ನೆ CEC ಸಭೆ ಆಯ್ತಲ್ಲ, ಆಗ ವಿಜೇಂದ್ರ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದು ನಮ್ಗೊಂದು ಕುತೂಹಲ ಅಂತ ಹೇಳಿದ್ರೆ ರಾಜ್ಯದಿಂದ ಒಂದಿಷ್ಟು ಜನರ ಹೆಸರನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಅದು ಸಿಟ್ಟಿಂಗ್ ಎಂಪಿಗಳು, ಹೊಸ ಮುಖಗಳು, ಮತ್ತೊಂದು ಎಲ್ಲವೂ ಕೂಡ. ಅಲ್ಲಿ 28ರಲ್ಲಿ ಎಷ್ಟು ಸೀಟ್ ಇವತ್ತು ಘೋಷಣೆ ಆಗತ್ತೆ ಅನ್ನೋದು ಕುತೂಹಲ. ಶ್ರೀಲಕ್ಷ್ಮಿ, ರಂಜಿತ್, ವಿಜೇಂದ್ರ ವಿಚಾರ ನೀವು ಹೇಳಿದಾಗೆ ರಾಜ್ಯದಲ್ಲಿ ಬಹಳ ಕುತೂಹಲ ಇರ್ತಕ್ಕಂಥದ್ದು, ಕರ್ನಾಟಕದ ಜನರಿಗೆ ಬಹಳ ಕುತೂಹಲ ಇರ್ತಕ್ಕಂಥದ್ದು ಒಂದು ಜಾತಿ ಲೆಕ್ಕಾಚಾರ, ಮತ್ತೊಂದು ಈ ಸಾರಿ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥದ್ದು. ಸೊ ಕೆಲವು ಚುನಾವಣಾ ಲೆಕ್ಕಾಚಾರಗಳೇನಾದರೂ ವಿಭಿನ್ನವಾಗಿರ್ತಾವ ಅನ್ನುವಂಥ ನಿರೀಕ್ಷೆ ಇದೆ. ವಿಜೇಂದ್ರ ಅವರು ಅವ್ರ ಲಿಸ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಏನಾದರೂ ಮೇಜರ್ ಚೇಂಜಸ್ ನಾವು ಕರ್ನಾಟಕದ ಮಟ್ಟಿಗೆ ಕಾಣಬಹುದಾ? ಈಗ ಸದ್ಯ ಈ ಚುನಾವಣೆಯ ಕುರಿತಾಗಿ ಫಸ್ಟ್ ಲಿಸ್ಟ್ ಕುರಿತಾಗಿ ಏನು ಮಾತುಕತೆ ಇದೆ? ಶ್ರೀಲಕ್ಷ್ಮಿ, ನಾವು ಗಮನಿಸಿದ್ವಿ ಸುಮಾರು 50 ಹೊಸ ಮುಖಗಳಿಗೆ ಈ ಹಿಂದೆ ವಿಧಾನಸಭಾ ಚುನಾವಣೆ ಆದಾಗ ಟಿಕೆಟ್ ಘೋಷಣೆಯಲ್ಲಿ 50 ಹೊಸ ಮುಖಗಳನ್ನ ಪರಿಚಯ ಮಾಡುವ ಕೆಲಸ ಮಾಡಿದ್ರು. ಆದರೆ ಅದು ವರ್ಕೌಟ್ ಆಗಲಿಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕು. ಈಗ ಲೋಕಸಭಾ ಚುನಾವಣೆಯ ಟಿಕೆಟ್ ವಿಚಾರ ಪ್ರಸ್ತಾಪ ಇದೆ. ಮೊದಲ ಹಂತ ಇವತ್ತು ರಿಲೀಸ್ ಆಗುತ್ತೆ ಅನ್ನೋದು, ಮೊದಲ ಹಂತದಲ್ಲಿ ಟಿಕೆಟ್ ಅನ್ನ ಇವತ್ತು ಫೈನಲ್ ಮಾಡ್ತಾರೆ ಅನ್ನೋದು. ಇಲ್ಲೂ ಕೂಡ ಅದೇ ಕುತೂಹಲ ಇದೆ. ಒಂದು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ 2019ರಲ್ಲಿ ಹೊಸ ಮುಖಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ರು, ಯುವಕರಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರು. ಈ ಬಾರಿಯೂ ಕೂಡ ಅದು ಮರುಕಳಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೊಸ ಮುಖಗಳನ್ನ ಮೋದಿ ಈ ಬಾರಿ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸಿಕೊಂಡು ಬರುವಂತ ಲೆಕ್ಕಾಚಾರದಲ್ಲಿದೆ. ಒಂದರ್ಥ ಮಾಡ್ಕೊಳ್ಬೇಕು ಶ್ರೀಲಕ್ಷ್ಮಿ, ಈ ಬಾರಿ ಈ ಹಿಂದಿನ ಚುನಾವಣೆಗಿಂತಲೂ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ ಅಂತ ಹೇಳಿದ್ರೆ, ಈ ಬಾರಿ ಒಂದು ರಾಮ ಮಂದಿರದ ವಿಚಾರ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ